ಸರ್ ಎಲ್ಲರಿಗೂ ನಮಸ್ಕಾರ. ಪ್ರೊಡ್ಯೂಸರ್ ಸರ್ ಅವ್ರ ಪರವಾಗಿ ನಾನು ಮಾತಾಡ್ತೀನಿ. ಅವ್ರಿಗೆ ಏನೇ ಪ್ರಶ್ನೆ ಕೇಳಿದ್ರು. ಮೊದಲನೇದಾಗಿ ನನ್ನ ಹೆಸರು ಪ್ರಶಾಂತ್ ML ಅಂತ, ಮೈಸೂರು, ಮೂಲತಃ ಮೈಸೂರು. ಅವನು ಒಂದು IT ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇನ್ನೂ ಸಹ ಕೆಲಸ ಮಾಡ್ತಾನೆ ಇದ್ದೀನಿ. ಬಿಡುವಿನ ವೇಳೆಯಲ್ಲಿ ಕತೆ ಬರೆಯೋದು, ಶಾರ್ಟ್ ಫಿಲ್ಮ್ಸ್ ಮಾಡೋಕ್ಕೆ ಟ್ರೈ ಮಾಡೋದು, ಸ್ನೇಹಿತರನ್ನ ಹಾಕೊಂಡು ಶಾರ್ಟ್ ಫಿಲ್ಮ್ಸ್ ಮಾಡೋದು, ಇದು ನನ್ನ ಹವ್ಯಾಸ. ಆ ಹವ್ಯಾಸಕ್ಕೆ ನನ್ನ ಸ್ನೇಹಿತರಾದ ಶಿವಕುಮಾರ್ ಅವರು ಸಾಥ್ ಕೊಟ್ಟರು. ಈ ಸಿನಿಮಾ ಹೇಗಾಯಿತು, ಈ ಚಿತ್ರದ ಟೈಟಲ್ ಏನು ಅನ್ನೋದು ನಾನು ನಿಮಗೆ ಹೇಳ್ತೀನಿ ಮೊದಲು, ಆಮೇಲೆ ನೀವು ನನಗೆ ಪ್ರಶ್ನೆ ಕೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಹವ್ಯಾಸನ ಒಂಥರ ಹುಚ್ಚಾಗಿ ಕನ್ವರ್ಟ್ ಮಾಡಿಕೊಂಡೆ. ಯಾಕಂದರೆ ನಾವು ಯಾಕೆ ಒಂದು ಸಿನಿಮಾ ಮಾಡಬಾರ್ದು, ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ಥರ ನಿಮಗೆ ನಾಲೆಡ್ಜ್ ಸಿಗುತ್ತೆ, ಕೋರ್ಸಸ್ ಸಿಗುತ್ತೆ, ನಾಲೆಡ್ಜ್ ಸಿಗುತ್ತೆ. ಅದರಿಂದ ಕಲಿಯೋಕ್ಕೆ ಶುರು ಮಾಡಿದ್ವಿ. ಸಣ್ಣದಾಗಿ ಕತೆ ಬರೆಯೋದು, ಫ್ರೆಂಡ್ಸ್ ಜೊತೆ ಹೇಳೋದು, ಹೇಗಿದೆ, ಏನು ಮಾಡ್ಬೋದು ಅಂತ ತಿಳ್ಕೊಂಡು ಹಾಗೆ ಮಾಡ್ತಾ ಮಾಡ್ತಾ ಒಂದು ಸಣ್ಣ ಕತೆ ಕ್ರಿಯೇಟ್ ಮಾಡಿದ್ವಿ. ಇದನ್ನು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ. ಕೆಲವರು ಹೇಳಿದ್ರು ಇದನ್ನ ಫಿಲಮೇ ಮಾಡ್ಬೋದಲ್ಲ. ಸೊ ಸಿನಿಮಾ ಮಾಡೋದಕ್ಕೆ ಏನೇನು ಮಾಡಬೇಕು, ಚಿತ್ರಕಥೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಒಂದು 3-4-5 ಮಂತ್ಸಲ್ಲಿ ಎಲ್ಲ ರೆಡಿ ಆಯಿತು. ಮುಖ್ಯವಾಗಿ ನಿರ್ಮಾಪಕರು ಬೇಕು ನಮಗೆ. ಅದರಲ್ಲಿ ಕನ್ನಡದಲ್ಲಿ ನಿರ್ಮಾಪಕರ ಸಂಖ್ಯೆ ಕಮ್ಮಿ ಇದೆ, ಸಂಸ್ಥೆಗಳು ಕಮ್ಮಿ ಇದೆ. ಸೊ ಈ ಥರ ಹುಡುಕ್ತಾ ಇರುವಾಗ ಶಿವಕುಮಾರ್ ಅವರ, ನಮ್ಮ ಸ್ನೇಹಿತರಾದ ಶಿವಕುಮಾರ್ ಅವ್ರ ಮನೆಗೆ ಒಬ್ಬರು ಬಾಡಿಗೆಗೆ ಬರ್ತಾರೆ. ಅದು ವಿಲ್ಸನ್ ಅಂತ. ಅವರು ಸ್ಟಿಲ್ ಫೋಟೋಗ್ರಾಫರ್. ಸೊ ಅವ್ರನ್ನ ನಾವು ಪರಿಚಯ ಮಾಡ್ಕೊಂಡ್ವಿ. ಈ ಥರ ಒಂದು ಕತೆ ಇದೆ ನೋಡಿ, ಹೆಲ್ಪ್ ಮಾಡ್ತೀರಾ, ಏನು ಮಾಡ್ಬೋದು ಅಂತ. ಸೊ ಶಿವಕುಮಾರ್ ಅವ್ರು ಏನು ಮಾಡಿದ್ರು, ಅವ್ರಿಗೆ ಕತೆ ಹೇಳಿದ್ರು. ಮೊದಲು ಕತೆ ಹೇಳಿದ್ಮೇಲೆ ನನ್ನ ಕರೆದ್ರು, ನೀವು ಒಂದ್ಸರಿ ಹೇಳಿ ನೋಡೋಣ, ಮಾತಾಡೋಣ. ಅವ್ರಿಗೆ ಕತೆ ಇಷ್ಟ ಆಯಿತು. ಅದಾದ ನಂತರ ನಾವು ಅವರ ಒಂದು ಸಹಾಯದಿಂದ ನಿರ್ಮಾಪಕರನ್ನು ಹುಡುಕ್ತಾ ಹೋದ್ವಿ. ಹುಡುಕ್ತಾ ಹೋದಾಗ ನಮಗೆ ಸಿಕ್ಕಿದ್ದು ಜೋಸೆಫ್ ಸರ್. ಅವ್ರು ಯಾವ ಥರ ಅಂದರೆ, ನೀವು ಕತೆ ಹೇಳಲೇಬೇಡಿ, ನನಗೆ ಕತೆ ಮುಖ್ಯ ಅಲ್ಲ, ನೀವು ಏನು ಕೆಲಸ ಮಾಡಿ ತೋರಿಸ್ತೀರ ಅದು ಮುಖ್ಯ, ನೀವು ಸಿನಿಮಾ ಮಾಡಿ ಅಂತ ಶುರು ಮಾಡಿಸಿದ್ರು. ಇದುವರೆಗೂ ಅವರು ಕತೆ, ನಾನು ಸಿನಿಮಾ ತೋರಿಸೋ ತನಕ ಅವ್ರಿಗೆ ಕತೆನೇ ಗೊತ್ತಿಲ್ಲ. ನಾನೊಬ್ಬ IT ಸಂಸ್ಥೆ ಉದ್ಯೋಗಿ ಅಷ್ಟೇ ಗೊತ್ತಿರೋದು ಅವ್ರಿಗೆ. ನೀನು ಸಿನಿಮಾನೇ ಮಾಡಿಲ್ವಲ್ಲಪ್ಪ, ನೀನು ಹೆಂಗೆ ಮಾಡ್ತೀಯ, ಭಯ ಇರುತ್ತೆ, ಅವೆಲ್ಲ ಏನೂ ಹೇಳಿಲ್ಲ ಅವರು. ನಾನು ಮಾಡ್ತೀನಿ, ನೀನು ಕ್ಲೀನಾಗಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಸೊ ಅವರ ಸಹಾಯ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಮುಖ್ಯವಾಗಿ ನಾವು ಮೊದಲೇನು ಅನ್ಕೋತಿದ್ವಿ, ಚಿಕ್ಕದ್ರಲ್ಲಿ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿದಾಗ ಓ ಹೀರೋನೇ ಮೇಯ್ನಪ್ಪ. ಅದಾದ್ಮೇಲೆ ಉಪೇಂದ್ರ ಅವ್ರ ಸಿನಿಮಾ ನೋಡಿದಾಗ, ಪುಟ್ಟಣ್ಣ ಕಣಗಾಲ್ ಅವ್ರ ಸಿನಿಮಾ ನೋಡಿದಾಗ ಓ ನಿರ್ದೇಶಕನೇ ಮೇಯ್ನು. ಹಿಂಗೆ ಒಂದೊಂದು ನಮಗೆ ಬುದ್ಧಿ ಬೆಳೀತಾ ನಾವೇನು ಅನ್ಕೋತೀವಿ, ಇವನ್ ಮುಖ್ಯ, ಅವನ್ ಮುಖ್ಯ ಅಂತ. ಆದರೆ ಮುಖ್ಯವಾಗಿ ಒಬ್ಬ ನಿರ್ಮಾಪಕ, ಅವನು ದುಡ್ಡು ಹಾಕಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ಅಂತ ಒಳ್ಳೆ ವ್ಯಕ್ತಿ ಇವರು. ಈಗ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ. ಮುಂದಿನ ತಿಂಗಳು ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಾವು ಈ ಸಿನಿಮಾನ 17 ದಿನದಲ್ಲಿ ಮಾಡಿದ್ದೀವಿ ಸರ್. 14 ದಿನ ಕೇರಳದಲ್ಲಿ ಶೂಟಿಂಗ್ ಮಾಡಿದ್ವಿ. ಅಮ್ಮಚ್ಚಿ ಕೊಟಾರಮ್ಮ ಅಂತ ಒಂದು ಸಮ್ಮರ್ ಪ್ಯಾಲೇಸ್ ಇದೆ, ಒಬ್ಬ ರಾಜಂದು, ಇಡುಕಿ ಜಿಲ್ಲೆಯಲ್ಲಿದೆ ಅದು. ಅಲ್ಲಿ 14 ದಿನ ಶೂಟಿಂಗ್ ಮಾಡಿದ್ವಿ. ಇನ್ನು 3 ದಿನ ಮೈಸೂರು ಸುತ್ತಮುತ್ತ ಬಲಮುರಿ ಅಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ನಮಗೆ ಜೊತೆಯಾಗಿ ನಿಂತಿದ್ದು ಇನ್ನೊಂದು ಸಹ ಕಲಾವಿದರು ಮತ್ತು ಕಲಾವಿದರು, ತಂತ್ರಜ್ಞರು ಎಲ್ಲರೂ 24 ಅವರ್ಸ್ ಕೆಲಸ ಮಾಡಿದ್ದಾರೆ. ನಮ್ದೆಲ್ಲ ನೈಟಲ್ಲಿ ಶೂಟಿಂಗು ಸರ್. ಒಂದು ಸಲ ಒಂದು ಮೇಕಪ್ ಆಗ್ತು ಅಂದರೆ ಆ ಮೇಕಪ್ ತೆಗೆಯೋ ತನಕ ಕಂಟಿನ್ಯೂಟಿ ಬೇಕು ಅಂತ 24 ಅವರ್ಸ್ ಮೇಲೆ ಕೆಲಸ ಮಾಡಿದ್ದೀವಿ. ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಒಬ್ಬ ಹೊಸ ವ್ಯಕ್ತಿಗೆ, ಅದು ಇಂಡಸ್ಟ್ರಿಲಿ ಇಲ್ಲದೆ ವರ್ಕೇ ಮಾಡಿಲ್ದಿರೋನಿಗೆ ಇಷ್ಟು ಸಪೋರ್ಟ್ ಮಾಡೋದಕ್ಕೆ ನನ್ನ ಪುಣ್ಯ ಅಂತ ಅನ್ಕೋಬೋದು. ಅಷ್ಟು ಸಪೋರ್ಟ್ ಸಿಕ್ಕಿದೆ, ಅದಕ್ಕೆ ನಾನು ಎಲ್ಲರಿಗೂ ಚಿರಋಣಿ. ಇನ್ನೊಂದು ಏನು ಹೇಳಬೇಕು ಅಂದರೆ, ಫೆಬ್ರವರಿ 30 ಅಂದರೆ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು, 30ನೇ ತಾರೀಕೆ ಇಲ್ವಲ್ಲಪ್ಪ ಫೆಬ್ರವರಿಲಿ ಅಂತ. ಅದೇ ಸಿನಿಮಾ ನಾವೇನು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಆ ಒಂದು ದಿನಾಂಕ ಬರುತ್ತೆ ನಮ್ಮ ಲೈಫಲ್ಲಿ, ಪ್ರತಿಯೊಬ್ಬರಿಗೂ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಕೋವಿಡ್ ಬಂತು. ಕೋವಿಡ್ ಬಂದಾಗ ಎಲ್ಲರೂ ಮನೆಯಲ್ಲೇ ಇರ್ತೀವಿ, ಯಾರು ಹೊರಗಡೆ ಹೋಗಂಗಿಲ್ಲ ಅನ್ನೋದು ನಮ್ಗೆ ಯಾರಿಗಾರು ಅರಿವಿಗಿತ್ತ, ಈ ಥರ ಒಂದು ದಿನ ಬರುತ್ತೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ. ಸೊ ಅದೇ ಥರ ಪ್ರತಿಯೊಬ್ಬರ ಜೀವನದಲ್ಲೂ ಫೆಬ್ರವರಿ 30 ಅನ್ನೋದೊಂದು ದಿನ ಬರುತ್ತೆ. ಇಟ್ಸ್ ಎ ಜಡ್ಜ್ಮೆಂಟ್ ಡೇ ಅಂತ ನನ್ನ ಒಂದು ಅನಿಸಿಕೆಯಲ್ಲಿ ನಾನು ಬರೆದಂಥ ಕಥೆ ಇದು. ಸೊ ಇದು ಭಾಗ 1 ಅಂತ ಮಾಡಿದ್ವಿ ಸರ್. ಭಾಗ 1 ಅಂತ ಮಾಡಿದ್ದೀವಿ. ಇದರ ಒಂದು ಯಶಸ್ಸು ನಿಮ್ಮ ಕೈಲಿದೆ. ನಿಮ್ಮ ಪ್ರಚಾರ ಮುಖ್ಯ. ಜನಗಳು ಥಿಯೇಟ್ರಿಗೆ ಬಂದು ನೋಡಬೇಕು ಸಿನಿಮಾನ. ಅವ್ರು ಸಪೋರ್ಟ್ ಮಾಡಿದ್ರೆ ಹಿಂಗೆ ಹೆಚ್ಚೆಚ್ಚು ಸಿನಿಮಾಗಳು ಮಾಡೋದಕ್ಕೆ ನಮ್ಮಂಥ ಈ ಥರ ಜೋಸೆಫ್ ಬೇಬಿಗಳು ಇನ್ನೂ 100 ಜನ ಬರ್ತಾರೆ. ಈ ಥರ ಪ್ರೊಡ್ಯೂಸರ್ಗಳು ಸಿಕ್ಕಿದ್ರೆ ಇಂಡಸ್ಟ್ರಿ ಇನ್ನೂ ಬೆಳೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮಿತ್ರರಿಗೆ ನಮಸ್ಕಾರ. ಸೊ ಫಸ್ಟ್ ಟೈಮ್ ನನಗೆ ಕಾಲ್ ಮಾಡಿ
ಈ ಥರ ಒಂದು ಸ್ಟೋರಿ ಇದೆ, ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು ಶಿವಕುಮಾರ್ ಅವರು. ಸೊ ಅವ್ರು ಕಾಲ್ ಮಾಡಿ ಹೇಳಿದಾಗ ನನಗೆ ಡೌಟ್ ಇತ್ತು, ಯಾರೋ ಹೊಸಬ್ರು ಸ್ಟೋರಿ ಹೇಳ್ತಿದ್ದಾರೆ, ಏನು ನಿಜಾನ ಸುಳ್ಳ ಎಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಸೊ ನಾನು ಅವಾಗ ಒಂದು ಸೀರಿಯಲ್ ಮಾಡ್ತಾಯಿದ್ದೆ, ಅಲ್ಲಿ ಒಬ್ಬರು ಹಿರಿಯ ಕಲಾವಿದರಿಗೆ ಕೇಳಿದೆ, ಹಿಂಗೆ ಕೇಳ್ತಿದ್ದಾರೆ ಏನು ಮಾಡಲಿ ಅಂತ. ಹೋಗಿ ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಪ್ಪಿ, ಹೋಗಿ ಮಾತಾಡು ಅಂತ ಹೇಳಿದ್ರು. ಸೊ ಅವಾಗ ನಾನು ಕಾಲ್ ಮಾಡಿ ಹೇಳಿದೆ, ಬರ್ತೀನಿ ಸರ್ ಮಾತಾಡ್ತೀನಿ ಅಂತ. ಮೈಸೂರಲ್ಲಿ ಒಂದು ರೀಡಿಂಗ್ ಅಂತ ಇಟ್ರು. ಸೊ ಫಸ್ಟು ಅಭಿ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಆಗಿದ್ದು ರಕ್ಷಿತ್ ಅಂತ. ಸೊ ಅವರಿಗೇನೋ ಶೂಟಿಂಗ್ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಆಮೇಲೆ ಅಭಿ ಫೈನಲೈಸ್ ಆದ. ಸೊ ನಾನು ಅಭಿ ಮೈಸೂರಿಗೆ ಬಂದು ರೀಡಿಂಗ್ ತೊಗೊಂಡ್ವಿ. ರೀಡಿಂಗ್ ಮಾಡ್ತಾ 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 ನಮಗೆ ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಸ್ಟೋರಿ ವೈಸ್ ಆಗಿರ್ಬೋದು ಆ್ಯಂಡ್ ಇವ್ರ ಡೈರೆಕ್ಷನ್ ಆಗಿರ್ಬೋದು, ಹಿಂಗೆ ಬರುತ್ತೆ ಹಂಗೆ ಬರುತ್ತೆ, ನೀವು ಹಿಂಗಿರ್ತೀರಾ, ಅದು ರೀಡಿಂಗಲ್ಲೇ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದಾಗ ಓಕೆ ಮಾಡೋಣ ಸರ್ ಅಂತ ಫೈನಲೈಸ್ ಆಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಫೈನಲಿ ಡೇಟು ಸೆಟ್ ಆಗಿ ಶೂಟಿಂಗ್ ಹೊರಡೋಣ ಅಂತ ಗಾಡಿ ಸ್ಟಾರ್ಟ್ ಮಾಡಿದಾಗ ಅದೊಂದು ಒಳ್ಳೆ ಜರ್ನಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 15 hours 17 hours ಏನೋ ನಾವು ತೊಗೊಂಡಿದ್ದೀವಿ ಟು ಟ್ರಾವೆಲ್. ಇವ್ರು ಹೇಳ್ದಂಗೆ ವ್ಯಾಗಮನ್ ಅಂತ ಇಡುಕಿ, ಒಳ್ಳೆ ಪ್ಲೇಸು. ಸೊ ಆರ್ಟಿಸ್ಟ್ ಆಗಿ ನಾನು ಲಾಸ್ಟ್ ಟೈಮು ಒಂದು ಇಲ್ಲಿ ಕೂತಾಗ ಅದೇ ಹೇಳಿದೆ, ತೀರ್ಥಹಳ್ಳಿಲಿ ಯಾವುದೋ ಒಂದು ಶೂಟಿಂಗ್ ಮಾಡಿದ್ವಿ, ಲೊಕೇಶನ್ ಎಲ್ಲ ಸಖತ್ತಾಗಿತ್ತು ಅಂತ. ನನಗೆ ಸಿಕ್ಕಿರೋ ಕಥೆಗಳು ಒಳ್ಳೊಳ್ಳೆ ಲೊಕೇಶನ್ನು ತುಂಬಾ ಇಷ್ಟಪಟ್ಟಿದ್ದೀನಿ. ಹೋಗಿ ನಾನಂತೂ ಹೋಗಿ ನೋಡೋಕೆ ಆಗ್ತಿರ್ಲಿಲ್ಲ ಅಂತಂಥ ಪ್ಲೇಸ್ ಸೆಲೆಕ್ಟ್ ಮಾಡಿದ್ದೀರಾ. ನೀವಾಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಮೇಲೆ ಟೆಕ್ನಿಷಿಯನ್ಸು, ಈ ವಿಲ್ಸನ್ ಅವರು ಮತ್ತು ಉನ್ನಿಕೃಷ್ಣ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಶಾರ್ಟಲ್ಲೂ ಹಿಂಗೆ ಬೇಕು. ಆಲ್ಮೋಸ್ಟ್ ನಾವು ಒಂದು 24 hours ಎಲ್ಲ ಶೂಟ್ ಮಾಡಿಬಿಟ್ಟಿದ್ದೀವಿ, 27 ಮ್ಯಾಕ್ಸಿಮಮ್. ಆ ಪ್ಯಾಲೇಸ್ ಒಳಗೆ ಸೆಟ್ ಒಳಗೆ ಹೋದರೆ ನಮಗೆ ಬೆಳಗ್ಗೆ ಆಗ್ತಿರೋದು ಗೊತ್ತಾಗ್ತಿರ್ಲಿಲ್ಲ, ರಾತ್ರಿ ಆಗಿದೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಹೊರಗೆ ಒಂದು ಟೀನ ಏನೋ ಹೊಡಿಯೋಕ್ಕೆ ಬಂದಾಗ ಓ ಸರ್ ಕತ್ಲ ಹೊಡಿದೆ ಸರ್ ಅಂತ ಅನ್ಸೋದು. ಆ ಮಟ್ಟಿಗೆ ಎಲ್ಲ ಆರ್ಟಿಸ್ಟು ನಾವೆಲ್ಲ ಏನೋ ಸಪೋರ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಉನ್ನಿಕೃಷ್ಣ ಅವ್ರ ಬಗ್ಗೆ ಹೇಳಬೇಕು, ಈ ಶಾರ್ಟ್ ಹಿಂಗೆ ಬೇಕು ಅಂದರೆ ಹಿಂಗೆ ಬೇಕು. ಒಂದು ಶಾರ್ಟ್ ಇದೆ, ನಾನು ಹಿಂಗೆ ತಿರುಗಿ ನೋಡೋದು, ಅವ್ರದ್ದೇನೋ ಟ್ರಾಲಿನೇ ಏನೋ ಹಿಂಗೆ ಮೇಲಕ್ಕೆ ಹೋಗುತ್ತೆ. ಆ ಶಾರ್ಟ್ ಇಲ್ಲ ಅಂದ್ರೆ ಒಂದು 20 ಶಾರ್ಟನ್ನ ತಗೊಂಡು ಸರ್, ಟೇಕ್ 20 ಟೇಕು. ನಾನು ಒಳಗೆ ಅನ್ಕೋತಾ ಇದ್ದೆ, ಗುರು ಸಾಕು ಬಂದಿರುತ್ತೆ ನಿಮ್ಗೆ ಬೇಕಾಗಿರೋ ಶಾರ್ಟು ಅಂತ, ಬಟ್ ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು, ಫಸ್ಟ್ ಟೈಮ್ ನಮಗೆ ಫುಲ್ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದು. ಎಲ್ಲ ಆರ್ಟಿಸ್ಟ್ಗೂ ತುಂಬಾ ಖುಷಿ ಆಗಿತ್ತು. ಯಾರು ನಮಗೆ ಇದುವರೆಗೂ ಆ ಥರ ಕೊಟ್ಟಿರಲಿಲ್ಲ. ನಾವೆಲ್ಲ ಮಗ ಇದನ್ನ ಇನ್ನೂ ಒಳ್ಳೆ ಮಟ್ಟಿಗೆ ಮಾಡೋಣ, ಇದಕ್ಕೋಸ್ಕರನಾದ್ರು ಅಂತ ಅಂದ್ಕೊಂಡು ಒಳ್ಳೆ ಕೋ ಆರ್ಟಿಸ್ಟ್ಗಳು ಸಿಕ್ಕಿದ್ರು. ಲೊಕೇಶನ್ ಚೆನ್ನಾಗಿತ್ತು, ಶೂಟಿಂಗ್ ಡೇಸ್ ಚೆನ್ನಾಗಿತ್ತು. ಆಲ್ಮೋಸ್ಟ್ ಇವ್ರು ಹೇಳ್ದಂಗೆ 14 ಡೇಸಲ್ಲೇ ನಾವು ಮುಗಿಸಿದ್ವಿ. ಅದು ಶೂಟಿಂಗ್ 14 ಡೇಸ್ ಆಗಿದೆ ಗೊತ್ತಾಗಿಲ್ಲ, ಆ ಥರ ಮಾಡಿದ್ವಿ. ಆ್ಯಂಡ್ ತುಂಬಾ ಸಪೋರ್ಟ್ ಮಾಡಿದ್ರು ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು, ಶಿವು ಸರ್, ಪ್ರಶಾಂತ್ ಸರ್, ಅವರ ಕೈ ಕೆಳಗಡೆ ಇರೋ ಮನು ಅವರು, ಹರ್ಷ ಅವರು. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಔಟ್ಪುಟ್ ಈ ಥರ ಬಂದಿದೆ, ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನು ನಿಮ್ಗಳು ಬಿಟ್ಟಿದ್ದು, ನೀವು ಎಷ್ಟು ರೀಚ್ ಮಾಡ್ತೀರಾ ಅದ್ರ ಮೇಲೆ ನಾವು ನಿಂತಿದ್ದೀವಿ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ಕಾರ, ಬಂದಿದ್ದಕ್ಕೆ ತುಂಬ ಧನ್ಯವಾದ. ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಬೇಕಂದ್ರೆ, ಅಭಿಷೇಕ್ ಇದಾರಲ್ಲ, ಅವ್ರು ಆಪೋಸಿಟ್ ಮಾಡ್ತಿರೋ ಒಂದು ಕ್ಯಾರೆಕ್ಟರ್ ನಾನು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಕ್ಯೂರಿಯಸ್ ಆಗಿದೆ. ಹೆಚ್ಚೇನು ಹೇಳೋಕೆ ಹೋಗಲ್ಲ ನಾನು, ಯಾಕಂದರೆ ಸಿನಿಮಾ ನೋಡ್ಬೇಕು ನೀವು. ಬಟ್ ಎಲ್ರಿಗೂ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರ್ ಅಂತ ನಾನು ಹೇಳ್ಬೋದು. ತುಂಬ ಚೆನ್ನಾಗಿ ಬರೆದಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಆಗಲಿ, ರೈಟರ್ಸ್ ಟೀಮ್ ಆಗಲಿ. ಒಂದು ಹೇಳಬೇಕಂದ್ರೆ, ಇದು ಶಿವರಾಜ್ ಕುಮಾರ್ ಸರ್ ಅವರು ನನ್ನ ಆಡಿಷನ್ಗೆ ಅಂತ ಕರೆದ್ರು. ಸೊ ಆಡಿಷನ್ ಕೂಡ ಏನು ಸ್ಟ್ರೆಸ್ಫುಲ್ ಆಗಿ ಏನಿರಲಿಲ್ಲ, ತುಂಬ ಕಂಫರ್ಟಬಲ್ ಆಗಿ ನಮ್ಮನ್ನ ಎಲ್ಲ ಕಾಸ್ಟ್ನ ಟ್ರೀಟ್ ಮಾಡಿದ್ದಾರೆ. ಹಾಗೆ ರೀಡಿಂಗ್ ಇತ್ತು, ಎಲ್ಲ ಕಾಸ್ಟ್ ಜೊತೆ ರೀಡಿಂಗ್ ಇತ್ತು. ಸೊ ಆಲ್ರೆಡಿ ನಾವು ಆಡಿಷನ್ ಟೈಮಲ್ಲೇ ಒಂದು ಬಾಂಡ್ ಡೆವಲಪ್ ಆಗಿತ್ತು, ನಮಗೆ ಒಂದು ಫ್ಯಾಮಿಲಿ ಥರ ನಾವು ಕ್ರಿಯೇಟ್ ಆಗಿದ್ವಿ.
ಅದ್ರ ಜೊತೆ ಶೂಟಿಂಗಲ್ಲೂ ಕೂಡ ತುಂಬ ಕಂಫರ್ಟಬಲ್ ಆಗಿದ್ವಿ ನಾವು. ಎಲ್ಲ ಕಾಸ್ಟ್ ಟೆಕ್ನಿಷಿಯನ್ಸ್ ಆಗಲಿ ಏನೇ ಇದ್ರೂ ನಮಗೆ ಬಂದು ಹೇಳ್ತಾ ಇದ್ರು. ಟೆಕ್ನಿಕಲ್ ಟೀಮ್ ಆಗಲಿ ಈ ಥರ ಶಾರ್ಟ್ ಬೇಕಂದ್ರೆ ಈ ಥರ ನೀವು ಪ್ರಿಪೇರ್ ಆಗಬೇಕು. ಮತ್ತು ಎಲ್ಲರೂ ಒಂಥರ ಕೋಆರ್ಡಿನೇಷನ್ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ ಸಿನಿಮಾ ಬರ್ತಿದೆ ಅಂತ ಹೇಳಕ್ಕೆ. ಇದು ನನ್ನ ಮೊದಲನೇ ಸಿನಿಮಾ. ಸೊ ಹಾಗಾಗಿ ತುಂಬ ಖುಷಿ ಇದೆ ನನಗೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೂ, ಪ್ರೆಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ತುಂಬ ಖುಷಿ ಆಗ್ತಿದೆ. ರಿಲೀಸ್ ಆಗ್ತಿರುವಂತಹ ಮೊದಲನೇ ಸಿನಿಮಾ ನಮ್ಮದು. ನಾನು ಒಬ್ಬ ರಂಗ ಕಲಾವಿದ. ಮೈಸೂರಿನ ನಟನ ರಂಗ ಶಾಲೆಯಲ್ಲಿ ನಾನು ಥಿಯೇಟರ್ನ ಅಭ್ಯಾಸ ಮಾಡ್ತಿದ್ದೆ. ಆ ಟೈಮಲ್ಲಿ ಸೇಮ್ ಶಿವಕುಮಾರ್ ಸರಿಂದ, ಸರಿಂದ ನಮಗೆ ಕಾಲ್ ಬಂತು ಆಡಿಷನ್ಗಾಗಿ. ಹಿಂಗೆ ಕತೆ ನಡೀತಿದೆ, ಬಂದೊಂದ್ಸರಿ ಟ್ರೈ ಮಾಡಿ ಅಂತ. ಅಲ್ಲಿ ಹೋದಾಗ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲ ಫಸ್ಟ್ ಮೀಟ್ ಆದ್ರು, ಮನು ಮತ್ತೆ ಹರ್ಷ ಅಂತ. ಅವ್ರು ಆಲ್ರೆಡಿ ಸ್ಕ್ರಿಪ್ಟ್ ಅಲ್ಲಿ ಒಳಗಡೆ ಹೋಗಿ ಏನೇನ್ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ರು. ಆಮೇಲೆ ಪ್ರಶಾಂತ್ ಸರ್ ಪರಿಚಯ ಆಯ್ತು. ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಹೆಂಗಿರುತ್ತೆ ಕತೆ, ಹೆಂಗ್ ತಗೊಂಡು ಹೋಗ್ಬೇಕು ಅಂತ ಅನ್ಕೋತಿದೀವಿ ಅಂತ. ನನಗೆ ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಇಷ್ಟ ಆಗಿದ್ದು, ಇದು ಕೇವಲ ಹಾರರ್ ಸ್ಟೋರಿ ಅನ್ನೋದು ಮಾತ್ರ ಅಲ್ಲ, ಇದು ಒಂದು ಗೇಮ್ ಅಂತ ಅನ್ಬೋದು. ನಾವು ಆಡಲೇಬೇಕಾದಂತ ಆಟದ ಅನಿವಾರ್ಯತೆ. ಆಟ ನಮ್ಮ ಮುಂದೆ ಬಂದಿದೆ, ಆಟ ಆಡಲೇಬೇಕು, ಆಗ ಹಿಂಗಿರುತ್ತೆ ಅಂತ. ಜೊತೆಗೆ ಸ್ಟೋರಿ ನರೇಷನಲ್ಲೂ ಕೂಡ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆ ಥರದ್ದು ಯಾವುದೂ ಇಲ್ಲ. ಲೀನಿಯರ್ ಸ್ಟೋರಿ, ನೇರವಾಗಿ ಹೋಗುತ್ತೆ. ಇಲ್ಲಿಂದ ಗೆಳೆಯರು ಹೊರಡ್ತಾರೆ, ಒಂದ್ ಜಾಗ ತಲುಪ್ತಾರೆ, ಅಲ್ಲೇನಾಗತ್ತೆ, ಏನಕ್ಕೆ ಅದಾಗತ್ತೆ ಅನ್ನೋದೇ ಸ್ಟೋರಿ ಆಗಿರುತ್ತೆ. ಆಗ್ಲೇ ಸರ್ ಹೇಳ್ದಂಗೆ ಅರಿಷಡ್ ವರ್ಗಗಳು ಮತ್ತು ಅವರು ಇನ್ನೂ ಬಹಳ ಡೀಪ್ ಆಗಿ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ. ಅದನ್ನ ಹೆಂಗ್ ಬೇಕೋ ಹಂಗೆ ಸ್ಕ್ರೀನ್ ತರಿಸ್ಕೊಂಡಿದ್ದಾರೆ. ಬಹಳ ಖುಷಿ ಆಗಿದೆ ಈ ಪ್ರಾಜೆಕ್ಟ್ ಬಗ್ಗೆ. ಅಂದ್ರೆ ಒಂದು ಸೌತ್ ಇಂಡಿಯನ್ ಸಿನಿಮಾ ಅಂತ ಕರಿಬಹುದು. ಪ್ರೊಡ್ಯೂಸರ್ ಬಂದು ತಮಿಳ್ನಾಡಿಂದ ಬಂದು, ಅವರು ಆಗ್ಲೇ ಹೇಳ್ದಂಗೆ ಅವ್ರಿಗೆ ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿ ಹೂಡಿಕೆ ಮಾಡಿ ಲಾಭ ಗಳಿಸ್ಬೇಕು, ಆ ರೀತಿ ಯಾವ್ದಂತ ಉದ್ದೇಶಗಳೇ ಇಲ್ಲ. ಈಸ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್. ಅವರೊಬ್ರು ರೈತರು, ಡಿಸ್ಟ್ರಿಬ್ಯೂಟರ್ಸು. ಗಾರ್ಲಿಕ್, ಬೆಳ್ಳುಳ್ಳಿ ಮತ್ತೆ ಜಿಂಜರ್ ಅದೆಲ್ಲ ತುಂಬಾ ದೊಡ್ಡ ಉದ್ಯಮ ಇದೆ. ಇಡೀ ಭಾರತದ ಎಲ್ಲ ರಾಜ್ಯಗಳಿಗೂ ಇಲ್ಲಿಂದ ರವಾನೆ ಮಾಡುವಂತಷ್ಟು ಅದ್ಭುತವಾದಂತ ರೈತ ಅಂತ ಹೇಳಬಹುದು. ಇದ್ರ ಜೊತೆಗೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿದೆ, ಅವರ ಬೇರೆ ಬೇರೆ ವಹಿವಾಟುಗಳೆಲ್ಲ ಇದೆ. ಇದೆಲ್ಲದ್ರ ಜೊತೆಗೆ ಮತ್ತೆ ಸಿನಿಮಾ ಮಾಡಬೇಕು ಅಂತ ಅದೇ ಒಂದು ಪ್ರೀತಿಯಿಂದ, ಅದೊಂದು ಪ್ಯಾಷನ್ ಇಟ್ಕೊಂಡು ಯಾವ್ದು ಸ್ಟೋರಿ ಕೇಳಿದೆ. ಸರ್, ವೆಲ್ಕಮ್ ಟು ಸ್ಯಾಂಡಲ್ವುಡ್. ತುಂಬಾ ಒಳ್ಳೊಳ್ಳೆ ಟೆಕ್ನಿಷಿಯನ್ಸು, ಡೈರೆಕ್ಟರ್ಸು, ನಟರೆಲ್ಲ ಇದ್ದಾರೆ. ಐ ಹೋಪ್ ಯು ಇನ್ವೆಸ್ಟ್ ಲಾಟ್ ಆಫ್ ಮನಿ ಇನ್ ಕರ್ನಾಟಕ. ಅಂಡ್ ಕರ್ನಾಟಕ ಕೂಡ ನಿಮ್ಗೆ ಯಥೇಚ್ಛವಾಗಿ ತುಂಬಿ ನಿಮ್ಮ ಹಣವನ್ನೆಲ್ಲ ವಾಪಸ್ ಕಡ್ಲಿ ಅಂತ ಕೇಳ್ಕೊತೀನಿ. ನನ್ನ ಬಗ್ಗೆ ಹೇಳ್ಕೊಡೋದಕ್ಕೆ ಏನೂ ಇಲ್ಲ. ನಾನು ಪ್ರಶಾಂತ್ ಒಂದು 17 ವರ್ಷದ ಸ್ನೇಹ. ಇಬ್ರು ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀವಿ. ನಾನು ಈಗಾಗಲೇ ಹೇಳ್ದಂಗೆ ಪ್ರಶಾಂತ್ ಅವರು ನಾನು ಇಬ್ರು ಒಟ್ಟಿಗೆ ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡಿಕೊಂಡು ನಮ್ದು ಫ್ರೀ ಅವರ್ಸ್ 1 hour ಲಂಚ್ ಅವರಲ್ಲಿ ನಮ್ದು ಬರೀ ಫಿಲಮ್ ಬಗ್ಗೆ ಡಿಸ್ಕಷನ್. ಆ ಫಿಲಮಲ್ಲಿ ಹೀಗಿತ್ತು, ಈ ಫಿಲಮು ಹಾಗೆ ಇರಬೇಕಾದ್ರೆ ಅವರೊಂದು ಸ್ಟೋರಿ ಹೇಳಿದ್ರು, ಇದು ಶಾರ್ಟ್ ಫಿಲಮ್ ಮಾಡೋಣ ಅಂತ. ಬೇಡ, ಇದು ಬಿಗ್ ಮೂವಿನೇ ಮಾಡೋಣ, ಅಂದರೆ ಬೆಳ್ಳಿ ಪರದೆಗೆ ಹೋಗೋಣ, ನೋಡೋಣ ನಾನು ಯಾರಾದರೂ ಪ್ರೊಡ್ಯೂಸರ್ ಹಿಡಿತೀನಿ ಅಂತ ಹೇಳಿದ್ದೆ. ಆ ಸಮಯಕ್ಕೆ ವಿಲ್ಸನ್ ಅವರು ನಮ್ಮನೆಗೆ ಬಾಡಿಗೆಗೆ ಬಂದರು. ಅವರು ಫೋಟೋಗ್ರಾಫರ್ ಆ್ಯಕ್ಚುಲಿ. ಮಾಡ್ಲಿಂಗ್ ಎಲ್ಲ ಮಾಡ್ಲರ್ಸ್ದೆಲ್ಲ ಫೋಟೋಗ್ರಫಿ ಮಾಡ್ತಾರೆ. ನಾನು 1 minute ನನಗೆ ಒಂದು ಟ್ರೈಲರ್ ಕಟ್ ಮಾಡಿಕೊಡ್ತೀರಾ, ನಾನು ಪ್ರೊಡ್ಯೂಸರ್ ಅಪ್ರೋಚ್ ಮಾಡ್ತೀನಿ ಅಂತ ಕೇಳಿದೆ. ಆ ದಿನ ಅವ್ರು ಒಪ್ಕೊಂಡು ಸ್ಟೋರಿನೂ ಹೇಳಿದೆ. ಇದಕ್ಕೆ ತುಂಬ ಖರ್ಚಾಗತ್ತೆ, ಬೇಡ, ಒಂದು 3-4 ಲಕ್ಷ, ಮೂವಿಗೆ ಹೋಗ್ಬಿಡೋಣ, ನಾನು ಪ್ರೊಡ್ಯೂಸರ್ ಇಟ್ಕೊಡ್ತೀನಿ ಅಂತ ಹೇಳಿ ಅವರು ಜೋಸೆಫ್ ಬೇಬಿ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ. ವಿಲ್ಸನ್ ಮತ್ತೆ ಉನ್ನಿಕೃಷ್ಣನ್ ಇಬ್ರು ಕ್ಲೋಸ್ ಫ್ರೆಂಡ್ಸ್. ಅವ್ರನ್ನ ಅಪ್ರೋಚ್ ಮಾಡಿ ಅವರು ಇಮಿಡಿಯೇಟ್ ಇದು ಶಾರ್ಟ್ ಪೀರಿಯಡ್ ಡ್ಯೂರೇಷನ್ ಅಲ್ಲೇ ಇದು ನಡೆದಿದ್ದು. ನವೆಂಬರಲ್ಲಿ ಡಿಸ್ಕಷನ್ ಆಯಿತು. January 22 ನಾವು ಫಿಲಮ್ ಶುರುನೇ ಮಾಡಿಬಿಟ್ವು. ಅಂದರೆ 2 months ಎಲ್ಲ ಪ್ರಿಪ್ರೇಷನ್ ಆಗೇ ಬಿಡ್ತು. ಆ ರೀತಿ ಈ ಮೂವಿ ತಗೊಂಡು ಹೋಗ್ಬಿಡ್ತು. ಬಟ್ ಪ್ರಶಾಂತ್ ಅವ್ರ ಎಫರ್ಟ್ ಜಾಸ್ತಿ ಇದೆ. ಏನಕ್ಕೆ ಅಂದರೆ ಅವ್ರಿಗೆ ಕೂತಾಗ್ಲೋ ನಿಂತಾಗ್ಲೋ ಬರೀ ಸಿನಿಮಾದೇ ಹುಚ್ಚು, ಜೊತೆಗೆ ಕೆಲಸ. ನಮ್ಮದು ಕೆಲಸದ ಜೊತೆಗೆ ಇವ್ರಿಗೆ ಅರೇಂಜ್ಮೆಂಟ್ಸ್ ಮಾಡೋದಿತ್ತು. ಬಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಇಷ್ಟೇ ಹೇಳಿ